Hey, hi, hello, namaskara ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ವರ್ಕಿಂಗ್ ಮಾಮ್ ವಂಡರ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಭಾವಿಸ್ತೀನಿ. ನಾವು ಈ ಸಂಡೇ ಎಲ್ಲಿ ಹೋಗಿದ್ವಿಪ್ಪ ಅಂತಂದರೆ ಓಯ್ ದೇಸಿ ಅನ್ನೋಂತಹ ಒಂದು ನ್ಯಾಚುರಲ್ ಬೃಂದಾವನ್ ರಿಸರ್ಚ್ ಫಾರ್ಮ್ಗೆ ಹೋಗಿದ್ವಿ. ಸೊ ಒಂದು ಪ್ಲೆಸೆಂಟ್ ಅನುಭವವನ್ನು ಅನುಭವಿಸ್ಕೊಂಡು ಬರೋದಕ್ಕೆ ಅಂತಲೇ ಹೋಗಿದ್ವಿ ಅಂತಲೇ ಹೇಳ್ಬೋದು. ನಾವು ಒಂದು ಇದು ಓಯ್ ದೇಸಿಯ ಫಾರ್ಮ್ಗೆ ಯಾಕಪ್ಪ ಬಂದಿದ್ವಿ ಅಂತಂದರೆ ಅವತ್ತಿನ ದಿನ ನಮ್ಮ ಎಲ್ಲ BSM ತಂಡದವರು ಅಂದರೆ ಬಿಸ್ನೆಸ್ ಸಕ್ಸಸ್ ಮಂತ್ರ ತಂಡದವರಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದಕ್ಕೋಸ್ಕರ ಅಂತ ಎಲ್ಲರೂ ಟುಗೆದರ್ ಆಗಿದ್ವಿ ಅಲ್ಲಿ, ಅಂದರೆ ಗ್ಯಾದರ್ ಆಗಿದ್ವಿ. ಸೊ ಒಬ್ಬೊಬ್ಬರೇ ಗೆಸ್ಟ್ಗಳು ಯಾರೆಲ್ಲ ಬರ್ತಿದ್ದಾರೆ ಎಲ್ಲರಿಗೂ ನಾವು ತಿಲಕ ಇಟ್ಟು ನಂತರ ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಅವ್ರಿಗೆಲ್ಲರಿಗೂ ವೆಲ್ಕಮ್ ಮಾಡ್ಕೊಳ್ತಾ ಇದ್ವಿ. ಸೊ ಅಲ್ಲಿ ಒಂದು ಪುಟಾಣಿ ಅವಕಾಶ ಸಿಕ್ಕಿತ್ತು ನನಗೆ ಒಬ್ಬ ವಾಲಂಟಿಯರ್ ಆಗಿ ಹೆಲ್ಪ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಈ ನಮ್ಮ ಓಯ್ ದೇಸಿ ನ್ಯಾಚುರಲ್ ರಿಸರ್ಚ್ ಫಾರ್ಮ್ ಏನಿದೆಯಲ್ಲ ಇದು ಬಂದ್ಬಿಟ್ಟು DK ಜೈನ್ ಸರ್ ಅವ್ರದ್ದು. ಸೊ ಅಲ್ಲಿ ನೋಡ್ತಿದ್ರಲ್ವಾ ಯೆಲ್ಲೋ ಕಲರ್ ಕುರ್ತಾ ಹಾಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡ್ತಿದಾರಲ್ವಾ, ಸೊ ಇವರೇ DK ಜೈನ್ ಸರ್ ಅಂತ. ಸೊ ಇವ್ರು ಬಂದ್ಬಿಟ್ಟು ನಮ್ಮ ಒಬ್ಬ BSM ತಂಡದಲ್ಲಿನೇ ಒಬ್ಬ ಮುಖ್ಯಸ್ಥರು ಅಂತ ಹೇಳ್ಬೋದು. ಸೊ ಅವರ ಫಾರ್ಮ್ಗೆ ನಮ್ಮೆಲ್ಲರನ್ನೂ ಇನ್ವೈಟ್ ಮಾಡಿ ಕನ್ನಡ ರಾಜ್ಯೋತ್ಸವವನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು. ಸೊ ಗೆಸ್ಟ್ ಬಂದಿದ್ರು, ಇಲ್ಲಿಂದ ಫಾರಿನಿಂದ ಬಂದಿದ್ರು ಅಂತೆ. ಸೊ ಅವ್ರನ್ನ ಇನ್ವೈಟ್ ಮಾಡಿಕೊಂಡು ಅವ್ರಿಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ BSM ಮೆಂಬರ್ಸು ಹಾಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ನಿಂತು ಒಂದು ಧ್ವಜಾರೋಹಣ ಮಾಡಬೇಕು ಅಂತ ನಿಂತ್ಕೊಂಡಿದ್ದೀವಿ. ಸೊ ಅಲ್ಲಿ ಒಂದು ನಮ್ಮ ಚಂದನ್ ಸರ್ ಅವರು ನಮಗೆಲ್ಲರಿಗೂ ನಮ್ಮ ನಾಡಗೀತೆಯ ಒಂದು ಪ್ರತಿಯನ್ನು ಅಂದರೆ ಲೈಕ್ ಒಂದು ಕಾಪಿಯನ್ನು ಎಲ್ಲರಿಗೂ ಪ್ರಿಂಟ್ ಮಾಡಿ ತಂದಿದ್ರು. ಸೊ ಅದನ್ನು ನೋಡಿಕೊಂಡು ಎಲ್ಲರೂ ನಾಡಗೀತೆಯನ್ನು ಹಾಡಬೇಕು ಫ್ಲಾಗ್ ಹಾಯಿಸ್ಟಿಂಗ್ ಆದ ನಂತರ ಅಂತ ಅಂದ್ಬಿಟ್ಟು. ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಈ ಪ್ರೋಗ್ರಾಮ್ಗೆ ಬಂದಿರೋಂತಹ ಗೆಸ್ಟ್ ಬಂದುಬಿಟ್ಟು ನಮ್ಮ DK ಜೈನ್ ಸರ್ ಅವರ ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿದ್ದರು. ಸೊ ಅವರು ಬಂದು ಕೆನಡಾಯಿಂದ ಬಂದಿದ್ದಾರೆ. ಅವರು ಮತ್ತು ನಮ್ಮ DK ಜೈನ್ ಸರ್ ಏನಿದ್ದಾರಲ್ವ ಅವರೆಲ್ಲರೂ ಒಬ್ಬ ಮಾರ್ವಾಡೀಸ್ ಆಗಿರ್ತಾರೆ ಅಂತ ಹೇಳ್ಬೋದು. ಸೊ ಮಾರ್ವಾಡಿ ಜನಗಳಲ್ಲಿ ಒಬ್ಬ ಫಾರ್ಮಿಂಗ್ ಮಾಡುವಂಥ ಒಬ್ಬ ರೈತನಾಗುವಂತಹ ವ್ಯಕ್ತಿಯನ್ನು ನಾನು ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇರೋದು. बहुत मुश्किल जॉब है जो जैन साहब कर रहे हैं. तो मैं इनका दोस्त हूँ, कनाडा से आया हूँ और मैं इनको बहुत क्लोजली फॉलो कर रहा हूँ. तो वो इन्वाइट करता है तो उसका रीजन ये होता है कि हम सबकी ब्लेसिंग चाहते हैं. और ये झंडा जो आज हम ऑन करने वाले हैं, इस झंडे को पहले हम थैंक यू बोलेंगे कि तुमने हमको यहाँ तक पहुँचाया. और परमात्मा से हम सब मिलकर दुआ करेंगे कि ये झंडा हमेशा ऐसे ही खिला रहे और इनको दुआ मिले ताकि हम फिर दोबारा आए और अच्छे से पार्टी करें. तो हम लोग सब लोग आंख बंद करके इस झंडे को पहले नमस्कार करेंगे और फिर इनको ब्लेसिंग देंगे, ठीक है. फिर इसके बाद झंडा हम खोलेंगे. तो हम लोग राधा स्वामी है, तो मैं अपने मन में उनको राधे राधे मन में बोलते हैं और सब लोग बोलो ताकि इनको ब्लेसिंग मिले, ताकि हम लोग फिर दोबारा यहाँ पार्टी करने के लिए इकट्ठे हों.
ಸೊ ನೋಡಿದ್ರಿ ಅಲ್ವಾ ನಮ್ಮ ಸೆಲೆಬ್ರೇಷನ್ ಹೇಗಿತ್ತು ಅಂತ. ಎಷ್ಟು ಚಂದವಾಗಿ ನಾವು ಫ್ಲಾಗ್ ಹಾಯಿಸ್ಟಿಂಗ್ ಎಲ್ಲ ಮಾಡಿ ನಮ್ಮ ನಾಡಗೀತೆಯನ್ನು ಹಾಡಿ ಸೆಲೆಬ್ರೇಟ್ ಮಾಡಿ ಆ ನಂತರ ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಂದ್ವಿ. ಸೊ ಬ್ರೇಕ್ಫಾಸ್ಟ್ ಎಲ್ಲನೂ ಡಿ ಕೆ ಜೈನ್ ಸರ್ ಅವರನ್ನೇ ಅವ್ರ ಫಾರ್ಮಲ್ಲಿ ಅಡುಗೆ ಮಾಡಿಸಿ ರೆಡಿ ಮಾಡಿಸಿಟ್ಟಿದ್ರು ನಮ್ಮ ಎಲ್ಲ BSM ತಂಡದವರಿಗೆ. ಸೊ ಇಲ್ಲಿ ಬಂದ ನಂತರ ನನಗೆ ಒಂದಷ್ಟು ಬ್ಯೂಟಿಫುಲ್ ಆ್ಯಂಡ್ ಇಂಡಿಪೆಂಡೆಂಟ್ ವುಮೆನ್ ಆಂಟ್ರಪ್ರಿನರ್ಸ್ನ ನನಗೆ ನೋಡೋದಕ್ಕೆ ಅವಕಾಶ ಸಿಕ್ತು. ಅವ್ರನ್ನ ಮೀಟ್ ಮಾಡಿ ಅವರಲ್ಲಿ ಒಂದಷ್ಟು ಸಲಹೆಗಳನ್ನು ಪಡ್ಕೊಳ್ಳೋದಕ್ಕೆ ನನಗೆ ಸದಾವಕಾಶ ಸಿಕ್ತು ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ತಿದ್ರಲ್ವ, ಕೆಲವೊಂದಿಷ್ಟು ಓಯ್ ದೇಸಿ ಫಾರ್ಮಿಂದ ಮಾಡಿರೋಂತಹ ಪ್ರಾಡಕ್ಟ್ಸ್ನ ಇಲ್ಲಿ ಸೇಲ್ಗೆ ಇಟ್ಟಿದ್ರು. ಸೊ ಇವರ ಈ ಒಂದು ಫಾರ್ಮಲ್ಲಿ ಮೇನ್ ಬೆಳೆ ಏನಪ್ಪ ಅಂತಂದರೆ ಮ್ಯಾಂಗೋ ಜಿಂಜರ್ ಅಂತ. ಸೊ ಜಿಂಜರಲ್ಲೇ ಮ್ಯಾಂಗೋ ಫ್ಲೇವರ್ ಇರೋಂತಹ ಜಿಂಜರ್ನ ನಾನು ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ಟೇಸ್ಟ್ ಮಾಡಿದ್ದು ಅಂತ ಹೇಳ್ಬೋದು. ಸೊ ಅದಾದ ನಂತರ ಕೆಲವೊಂದಿಷ್ಟು ಪ್ರೋಗ್ರಾಮ್ಗಳಿತ್ತು, ಕೆಲವೊಂದಿಷ್ಟು ಡಿಸ್ಕಷನ್ಸ್ ಇತ್ತು ಬಿಸ್ನೆಸ್ ರಿಲೇಟೆಡ್ ಅಂತ ಹೇಳ್ಬೋದು. ನಿಮ್ಮ ಸೋಲ್ ಏನ್ ಹೇಳುತ್ತೋ ಅದನ್ನ ನಿಮ್ಮ ಬಾಡಿ ಮತ್ತೆ ನಿಮ್ಮ ಮೈಂಡ್ ಕೋಆಪರೇಟ್ ಮಾಡಿದ್ರೆ ಯಶಸ್ವಿ ನೀವು ಕೂತಿರೋ ಜಾಗಕ್ಕೆ ಹುಡ್ಕೊಂಡು ಬರುತ್ತೆ. ಇದು ಎಲ್ಲರ ಅನುಭವ, ಮಾನ್ಯರೆಲ್ಲ ಹೇಳಿರೋದು. ಸೊ ಆ ನಿಟ್ಟಿನಲ್ಲಿ ಬಿಸ್ನೆಸ್ ಸಕ್ಸಸ್ ಮಂತ್ರ ಹ್ಯಾಸ್ ಬಿಕಮ್ BSM ಅಂಡ್ ಇಟ್ ಹಸ್ ಬಿಕಮ್ 7,800. ಐ ಥಿಂಕ್ ಲಾಸ್ಟ್ ನಾನು ನೋಡುವಾಗ 7,800 ಪೀಪಲ್ ಹ್ಯಾವ್ ಲೈಕ್ಡ್, ಲಿಸನ್ಡ್, ಬೀನ್ ಪಾರ್ಟ್ ಆಫ್ ಬಿಸ್ನೆಸ್ ಸಕ್ಸಸ್ ಮಂತ್ರ ಓವರ್ ದಿಸ್ ಪೀರಿಯಡ್ ಆಫ್ 1,237 days. ಸೊ ಈ ಒಂದು ವ್ಲಾಗ್ನ ಸ್ಟಾರ್ಟಿಂಗಿಂದ ನೋಡ್ತಿರೋರಿಗೆ ಒಂದು ಡೌಟ್ ಅಂತೂ ಖಂಡಿತವಾಗ್ಲೂ ಬಂದಿರುತ್ತೆ, ಇವರೇನಪ್ಪ ವರ್ಕಿಂಗ್ ವುಮೆನ್ ಇರೋದು, ವರ್ಕಿಂಗ್ ಮಾಮ್ ಇರೋದು, ಈ ಬಿಸ್ನೆಸ್ ಸಕ್ಸಸ್ ಮಂತ್ರ ಮೀಟಿಂಗಿಗೆ ಬಂದು ಏನು ಮಾಡ್ತಿದ್ದಾರೆ ಇಲ್ಲಿ ಅಂತ ಅನಿಸ್ತಿರ್ಬೋದು. ಸೊ ಇದು ಬಂದ್ಬಿಟ್ಟು ನನಗೋಸ್ಕರ ಅಂತ ಬಂದಿದ್ದಲ್ಲ, ನನ್ನ ಹಸ್ಬೆಂಡು ಬಿಸ್ನೆಸ್ಸಲ್ಲಿ ಇರೋದ್ರಿಂದ ಅವ್ರಿಗೆ ಅವ್ರ ಫ್ಯಾಮ್ಲಿನ ಕರ್ಕೊಂಡು ಬರಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಅವ್ರ ಜೊತೆಗೆ ನಾವೆಲ್ಲರೂ ಬಂದು ನಾವು ಕೂಡ ಒಂದರಲ್ಲಿ ಭಾಗಿಯಾಗುವಂಥ ಅವಕಾಶ ಸಿಕ್ತು. ಅಲ್ಲಿ ಪ್ರೋಗ್ರಾಮ್ ಮಾಡೋ ಬ್ಯುಸಿನಲ್ಲಿ ಅವರೆಲ್ಲರೂ ಇದ್ದರೆ ಇಲ್ಲಿ ನೋಡ್ತಿದ್ದೀರಾ ನನ್ನ ಮಗನಿಗೆ ಫಸ್ಟ್ ಟೈಮ್ ಈ ಥರ ಹೊಲದಲ್ಲಿ ಕರ್ಕೊಂಡು ಬಂದು ಬಿಟ್ಟಂಗಾಗಿದೆ. ಸೊ ಹಾಗಾಗಿ ಅಲ್ಲಿರೋಂಥ ಮಣ್ಣು ತೊಗೊಂಡು ತಲೆ ಮೇಲೆಲ್ಲ ಹಾಕ್ಕೊಂಡು ಫುಲ್ ಆಟ ಆಡಿದ್ದಾನೆ ಅಂತಂದರೆ ಆಟ ಆಡಿದ್ದಾನೆ. ಅವ್ನು ಕಂಟ್ರೋಲ್ ಮಾಡೋರೇ ಯಾರೂ ಇರಲಿಲ್ಲ ಅವತ್ತು. ಸೊ ಹಾಗಾಗಿ ಆಡಲಿ ಬಿಡಿ, ಮಣ್ಣಲ್ಲಿ ಮಕ್ಕಳು ಆಟ ಆಡಬೇಕು ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದೆ ನಾನು, ಪರವಾಗಿಲ್ಲ ಅಂತ ಅಂದ್ಬಿಟ್ಟು. ಅದು ಅವನಿಗೋಸ್ಕರ ಅಂತಲೇ ಮತ್ತೆ ಸ್ಪೇರ್ ಬಟ್ಟೆಗಳ್ನ ಕೂಡ ತೊಗೊಂಡು ಬಂದಿದ್ದರಿಂದ ಆಟ ಆಡ್ಕೊಂಡ್ಲಿ ಅಂತ ಬಿಟ್ಬಿಟ್ಟಿದೆ ನಾನು. ಇನ್ ಕೇಸ್ ಬಟ್ಟೆ ಗಲೀಜು ಮಾಡ್ಕೊಂಡ್ರು ಬೇರೆ ಡ್ರೆಸ್ ಹಾಕಿದ್ರಾಯ್ತು ಅವನಿಗೆ ಅಂತ ಅಂದ್ಬಿಟ್ಟು. ಈ ಒಂದು ಓಯ್ ದೇಸಿ ಫಾರ್ಮ್ ಏನಿದೆಯಲ್ಲ, ಇದು ಬಂದು 80 acres ಅಲ್ಲಿ, ಅಂದರೆ ಒಂದು 80 ಎಕರೆನಲ್ಲಿರೋಂಥ ಒಂದು ಫಾರ್ಮ್ ಇದು. ಸೊ ಆ ಒಂದು 80 ಎಕರೆನ ಸುತ್ಕೊಂಡು ಬರೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ DK ಜೈನ್ ಸರ್ ಅವರು ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಬಟ್ ನಾವೆಲ್ಲರೂ ಒಂದು ಇನ್ಸ್ಟೆನ್ಸ್ವರೆಗೂ ನಡೆಯೋದಕ್ಕಾಯ್ತು. ಬಿಕಾಸ್ ಬಿಸಿಲು ನೀವು ನೋಡ್ತಿರ್ಬೋದು, ತುಂಬ ಅಂದರೆ ತುಂಬ ಬಿಸಿಲಿತ್ತು. ಸೊ ನಾವು ಹೊರಟಾಗ ಆ ಬಿಸಿಲಲ್ಲಿ ಒಂದು 3 ರಿಂದ 4 ಕಿಲೋಮೀಟರ್ವರೆಗೂ ನಡೆದಿರ್ಬೋದು ಅಷ್ಟೇ ನಾವು. ಅಷ್ಟರೊಳಗೆ ನಮಗೆಲ್ಲರಿಗೂ ಫುಲ್ ಟಯರ್ಡ್ ಆಗೋದಕ್ಕೆ ಶುರು ಆಗೋಗಿತ್ತು. ಈ ಒಂದು ದೇಸಿ ಫಾರ್ಮಲ್ಲಿ ನಮಗೆ ಯಥೇಚ್ಛವಾಗಿ ನೋಡೋದಕ್ಕೆ ಸಿಕ್ಕಿದ್ದು ಅಂತಂದರೆ ಸಪೋಟ ಗಿಡಗಳಾಗಿರ್ಬೋದು, ಅಥವಾ ಮಾವಿನ ಗಿಡಗಳಾಗಿರ್ಬೋದು, ತೆಂಗಿನಕಾಯಿ ಮರಗಳು, ಹಾಗೆ ಹೇಳಿದ ಹಾಗೆ ಮಾವಿನ ಒಂದು ಶುಂಠಿ ಏನಿದೆಯಲ್ವಾ, ಆ ಶುಂಠಿ ಗಿಡಗಳು ಸಾಲು ಸಾಲಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಬೆಳೆದಿದ್ದಾವೆ ನೋಡಿ. ಇದೆಲ್ಲನೂ ಮಾವಿನ ಶುಂಠಿಯ ಒಂದು ಫಾರ್ಮಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಜಾಗದಲ್ಲಿ. ಸೊ ಅದಾದ ನಂತರ ಇನ್ನು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾಗೆ ನಮಗೆ ಲೆಫ್ಟ್ ಸೈಡಲ್ಲಿ ಹಾಗೆ ರೈಟ್ ಸೈಡಲ್ಲಿ ಸಹಿತ ಒಂದಷ್ಟು ಮಾವಿನ ಮರಗಳು, ಒಂದಷ್ಟು ಸಪೋಟ ಗಿಡಗಳು. ಹಾಗೆ ಇಲ್ಲಿ ನೀವು ನೋಡ್ತಿರ್ಬೋದು ಎಲ್ಲ ಮಕ್ಕಳು ಮತ್ತು ದೊಡ್ಡವರೆಲ್ಲರೂ ಆ ಬ್ರಿಡ್ಜ್ ಮೇಲೆ ಹೋಗಿದ್ದಾರೆ ಅಂತಂದರೆ ಅಲ್ಲಿ ಒಂದು ದೊಡ್ಡದಾಗಿರೋಂತಹ ಹೊಂಡ ತೆಗೆದಿದ್ದಾರೆ. ಏನಕ್ಕಪ್ಪ ಅಂತಂದರೆ ಮಳೆಗಾಲದಲ್ಲಿ ಮಳೆ ಬಂದರೆ ಆ ಹೊಂಡದಲ್ಲೇ ನೀರು ಶೇಖರಣೆ ಆಗಲಿ ಅಂತ ಅಂದ್ಬಿಟ್ಟು. ಸೊ ನೀವು ಇಲ್ಲಿ ನೋಡ್ತಿರೋಂತಹ ಈ ಕರ್ವ್ ಶೇಪ್ಡ್ ಏನು ಕನ್ಸ್ಟ್ರಕ್ಷನ್ ಇದೆಯಲ್ವಾ, ಇದೇನಪ್ಪ ಅಂತಂದರೆ ಅಲ್ಲಿ ಹೊಂಡದಲ್ಲಿ ನೀರು ತುಂಬಿ ಏನಾದರೂ ಓವರ್ಫ್ಲೋ ಆಗಿಬಿಟ್ಟು ಮುಂದಕ್ಕೆ ಬಂದರೆ ಮುಂದೆ ಬೆಳೆದಿರೋಂಥ ಹೊಲದಲ್ಲಿ ಬೆಳೆದಿರೋಂಥ ಯಾವುದೇ ಬೆಳೆಗಳು ನಾಶ ಆಗಬಾರ್ದಂತ ತಡೆಗೋಡೆ ಕಟ್ಟಿರೋವಂಥದ್ದು ಇದು. ಸೊ ನೋಡ್ತಿದ್ದಾರಲ್ಲ, ಎಲ್ಲರೂ ಅಂಥ ಬಿಸಿಲಿದ್ರೂ ಎನರ್ಜೆಟಿಕ್ ಆಗಿ ಪ್ರತಿಯೊಬ್ಬರು ಹೊಲದಲ್ಲಿ ನಡ್ಕೊಂಡು ಓಡಾಡಿಕೊಂಡು ಆ ನೇಚರ್ನ ಎಂಜಾಯ್ ಮಾಡಿಕೊಂಡು ಸೈಟ್ ಸೀಯಿಂಗ್ ಮಾಡ್ತಾ ಇದೀವಿ ಅಂತ ಹೇಳ್ಬೋದು. ಸೊ ನನ್ನ ಮಗನೂ ಸಹಿತ ಹೊಲದಲ್ಲಿ ಓಡಾಡೋದನ್ನು ಅದು ಎಷ್ಟರ ಮಟ್ಟಿಗೆ ಎಂಜಾಯ್ ಮಾಡ್ದ ಅಂತಂದರೆ ತುಂಬ ಎಂಜಾಯ್ ಮಾಡ್ದ.
ಫ್ರಮ್ ದ ಸ್ಟಾರ್ಟಿಂಗ್ ಆಫ್ ಮೈ ಕರಿಯರ್ ಅಂತ ಹೇಳ್ಬೋದು. ಅಲ್ಲಿಂದನೂ ನಂಗೊಂದು ದೊಡ್ಡ ಕನಸಿದೆ. ಏನಪ್ಪ ಅಂತಂದರೆ ನಾನು ಒಂದಷ್ಟು ಎಕರೆ ಜಮೀನು ತೊಗೊಳ್ಬೇಕು, ಆ ಜಮೀನಲ್ಲಿ ನಮ್ಮದೇ ಆದಂಥ ಒಂದು ಪುಟ್ಟ ಮನೆ ಇರಬೇಕು, ಅದರಲ್ಲಿ ಒಂದಷ್ಟು ನಾವು ದೇಸಿ ಆಕಳುಗಳನ್ನು ಸಾಕಬೇಕು, ಅದ್ರ ಜೊತೆಗೆ ನಮಗೆ ಏನೆಲ್ಲ ಬೇಕು ಫುಡ್ಡು ಅದನ್ನೆಲ್ಲನೂ ನಾವೇ ಬೆಳೆಸ್ಕೊಂಡು ತಿನ್ನಬೇಕು ಅನ್ನೋದು ಒಂದು ದೊಡ್ಡ ಕನಸಾಗಿದೆ ನನಗೆ. ಈ ಒಂದು ಬ್ಯೂಟಿಫುಲ್ ಓಯ್ ದೇಸಿ ಫಾರ್ಮ್ನ ನೋಡಿದಾಗ ಖಂಡಿತವಾಗ್ಲೂ ನನಗೆ ಇದೊಂದು ಕನ್ಫರ್ಮ್ ಆಯಿತು, ನಾವು ಡೆಫಿನೆಟ್ಲಿ ಗೋಯಿಂಗ್ ಫಾರ್ವರ್ಡ್ ಇನ್ ಲೈಫ್ ನಾವು ಅದನ್ನು ಅಚೀವ್ ಮಾಡೇ ಮಾಡ್ತೀವಿ. ನಮ್ಮದೇ ಆದಂಥ ಒಂದಷ್ಟು ಎಕರೆ ಜಮೀನುಗಳು ಇದ್ದೇ ಇರುತ್ತೆ, ಅದರಲ್ಲಿ ನಾವು ನಮಗೆ ಬೇಕಾಗಿರುವಂತಹ ನಮ್ಮ ಫೇವ್ರೆಟ್ ಹಸುಗಳನ್ನ ಸಾಕ್ತೀವಿ. ಹಾಗೆ ನಮ್ಮ ಏನಂತಾರಲ್ವ, ನಮ್ಮ ಕನಸಿನ ಒಂದು ಜೀವನ ಏನು ಅಂದ್ಕೊಂಡಿದ್ದೀವಲ್ವ ಅದನ್ನು ನಾವು ಲೀಡ್ ಮಾಡೇ ಮಾಡ್ತೀವಿ ಅನ್ನೋಂಥ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು ಅಂತ ಹೇಳ್ಬೋದು ಈ ಥರ ಒಬ್ಬ ಸಾಧಕರನ್ನ ನೋಡಿದಾಗ. ಸೊ ಅವರನ್ನು ನೋಡಿದಾಗ ನಿಜವಾಗ್ಲೂ ಸ್ಫೂರ್ತಿ ತುಂಬಿಕೊಂಡು ಬಂದಿದ್ದಾಯಿತು ಅಂತ ಹೇಳ್ಬೋದು. ಯಾಕೆಂತಂದರೆ ಅವರು ರಾಜಸ್ಥಾನದಿಂದ ಬಂದು ಒಬ್ಬ ಮಾರ್ವಾಡಿ ಆಗಿದ್ದು, ನಾವು ನೋಡಿರೋ ಮಟ್ಟಿಗೆ ಮಾರ್ವಾಡಿಗಳು ಎಲ್ಲೂ ಫಾರ್ಮಿಂಗ್ ಮಾಡಿದ್ದು ನಾನು ನೋಡೇ ಇಲ್ಲ ಅಂತ ಹೇಳ್ಬೋದು. ಎಲ್ಲರೂ ನೋಡಿದ್ರೆ ಒಂದು ಬಟ್ಟೆ ಅಂಗಡಿ ಇರ್ಬೋದು, ಅಥವಾ ಪಾತ್ರೆಗಳ ಅಂಗಡಿ ಆಗಿರ್ಬೋದು, ಅಥವಾ ಏನಾದರೂ ಒಡವೆ ಅಂಗಡಿಗಳಾಗಿರ್ಬೋದು, ಈ ರೀತಿಯಾಗಿ ಮಾಡಿರೋಂತಹ ಜನಗಳಿದ್ದಾರೆ ಮಾರ್ವಾಡೀಸಲ್ಲಿ. ಬಟ್ ಒಬ್ಬ ರೈತ ಆಗಬೇಕು ಅಂತ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರು ಅಂತ ಜಾಗದಲ್ಲಿ ಅಂದರೆ ಕನಕಪುರದಲ್ಲಿ ಇರೋಂತಹ ಇದು ಪ್ಲೇಸಲ್ಲಿ ಒಂದಷ್ಟು 80 ಎಕರೆ ಜಮೀನು ತೊಗೊಂಡ್ಬಿಟ್ಟು ಅವರು ಫಾರ್ಮಿಂಗ್ ಮಾಡಬೇಕು ಅಂತ ಬಂದಿದ್ದಾರಲ್ವ, ಅದು ನಿಜವಾಗ್ಲೂ ಹೆಮ್ಮೆ ಅಂತ ಅನ್ಸುತ್ತೆ. ಅಂಥವ್ರನ್ನ ನೋಡಿ ನಿಜವಾಗ್ಲೂ ನಾವು ಸ್ಫೂರ್ತಿ ತುಂಬಿಕೊಳ್ಬೇಕು ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ತಿದ್ದೀರಲ್ವಾ, ಅಥರ್ವ ನೇಚರ್ನ ಎಂಜಾಯ್ ಮಾಡ್ತಿರೋ ಹಾಗೆ ಅವ್ರ ಅಪ್ಪಾಜಿ ಅವನಿಗೆ ತೋರಿಸ್ತಾ ಇದ್ದಾರೆ. ಮುಟ್ಟಿದ್ರೆ ಮುನಿ ಅನ್ನೋಂಥ ಸೊಪ್ಪು ಹೇಗಿರುತ್ತೆ ನೋಡು, ಅದು ಆ್ಯಕ್ಚುಲಿ ಔಷಧಿಗೆ ತುಂಬ ಒಳ್ಳೆಯದು ಅಂತೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಅಥರ್ವಂಗೆ. ಸೊ ಅವನು ಆ ಥರದ್ದೆಲ್ಲ ಗಿಡಗಳು ಎಲ್ಲಿ ಹೋದ್ರು ನೋಡಿದಾಗೆಲ್ಲನೂ ಅದನ್ನು ಮುಟ್ಟಿ ನೋಡ್ತಿದ್ದಾನೆ, ಅದು ಮುನಿಸ್ಕೊಳುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು. ಸೊ ಈ ರೀತಿಯಾಗಿ ಅಥರ್ವ ಅಂತೂ ಫುಲ್ ಡೇ ಎಂಜಾಯ್ ಮಾಡ್ದೆ ಅಂತ ಹೇಳ್ಬೋದು ಈ ಸಂಡೇನ. ಅಲ್ಲಿ ನೀರು ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಪೈಪ್ ಬಿಟ್ಟಿದ್ರೆ ಆ ಪೈಪೆಲ್ಲ ತೊಗೊಂಡ್ಬಿಟ್ಟು ಆಟ ಆಡ್ತಾ ಇದ್ದ ಅಥರ್ವ. ಸೊ ಅಷ್ಟರ ಮಟ್ಟಿಗೆ ಅವನಿಗೆ ಒಂದು ನೇಚರ್ ಜೊತೆಗೆ ಮಿಂಗಲ್ ಆಗೋದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ಒಂದು ಪ್ರೋಗ್ರಾಮ್ ಇತ್ತು. ಏನಪ್ಪ ಅಂತಂದರೆ ಮುದ್ರೆಯ ಒಂದು ಶಾಸ್ತ್ರವನ್ನು ಹೇಳ್ಕೊಡೋದಕ್ಕೆ ಶಾಕಂಬರಿ ಮೇಡಮ್ನವರು ದಾವಣಗೆರೆಯಿಂದ ಬಂದಿದ್ರು. ಸೊ ಅವ್ರು ಎಷ್ಟು ಚೆನ್ನಾಗಿ ಮುದ್ರೆಗಳ ವ್ಯಾಲ್ಯೂಸ್ನ ಹೇಳ್ಕೊಡ್ತಾರೆ ನೋಡಿ. 5 ಬೆರಳುಗಳ ತತ್ವಗಳನ್ನ ನೆನ್ಪಿಟ್ಕೋಬೇಕು. ಎರಡನೇದೇನು ಅಂತಂದ್ರೆ ಈ ಮಡಿಚಿದಾಗ ಈ ವಾಯು ತತ್ವ ಕಡಿಮೆ ಆಗುತ್ತೆ. ಈ ಮುದ್ರೆಯಲ್ಲಿ ಈಗ ಮಧ್ಯ ಇದೆ ಆಕಾಶ ತತ್ವ, ಇದನ್ನ ಕಡಿಮೆ ಆಗುತ್ತೆ. ಆಕಾಶ ತತ್ವ ಏರ್ ಸ್ಪೇಸ್ ಜಾಸ್ತಿ ಆಗಿರುತ್ತೆ. ಇಲ್ಲಿ ಏನಾಗಿರುತ್ತೆ ಮಣ್ಣಿನ ತತ್ವ ಜಾಸ್ತಿ ಜಡ ಆಗಿರ್ತೀವಿ, ಅವಾಗ ಇದನ್ನ ಕಡಿಮೆ ಮಾಡೋದು. ಮತ್ತೆ ಇದು ಜಲತತ್ವ ಆಗಿರುತ್ತೆ, ಇದ್ರದ್ದು ಪ್ರಾಮುಖ್ಯತೆ ಹೇಳ್ತಾ ಹೋಗ್ತೀವಿ. ಈ ರೀತಿ ತತ್ವಗಳು ಕಡಿಮೆ ಆಗುತ್ತೆ. ಇದನ್ನ ಈ ರೀತಿ ಸಾಧಿಸಿದಾಗ ಇದು ಏನಾಗುತ್ತೆ ಸಮತೋಲನಕ್ಕೆ ಬರುತ್ತೆ. ಇವಾಗ ಮಣ್ಣಿನ ತತ್ವ ಸಮತೋಲನ, ಇದು ಪೃಥ್ವಿ ಮುದ್ರೆ ಆಗುತ್ತೆ. ಸೊ ಈ ತರ ಇದನ್ನ ಬ್ಯಾಲೆನ್ಸ್, ಇದು ಮೇನ್ ತತ್ವ. ಈಗ ನಿಮಗೆ ಪ್ರಮುಖವಾಗಿ ಹೇಳ್ತಾ ಹೋಗ್ತೀನಿ, ಈ ನಮ್ಮ ದೇಹದಲ್ಲಿ ಮುಖ್ಯ ಪ್ರಾಣವಾಯುನಲ್ಲಿ 10 ವಾಯುಗಳಿರುತ್ತೆ. 10 ವಾಯುಗಳಲ್ಲಿ 5 ಮುಖ್ಯ ವಾಯುಗಳು, ಮುಖ್ಯ ಪ್ರಾಣವಾಯುನಲ್ಲಿ 5 ಮುಖ್ಯ ವಾಯುಗಳಿರುತ್ತೆ. ಅದರಲ್ಲಿ ಒಂದು ಅಪಾನ ವಾಯು ಅಂತ ಕರಿತೀವಿ. ಅಪಾನ ವಾಯುಗೆ ಮೊದಲೇ ಮುದ್ರೆ ಈ ರೀತಿ ಮಾಡ್ತೀವಿ. ಯಾವ್ಯಾವ ನೋಡಿ ನೀವು ಪ್ರಯೋಗ ಮಾಡಿ, ನಾನು ಹೇಳಿದಾಗೆಲ್ಲ ಫಾಲೋ ಮಾಡಿ ಎಲ್ರು. ಮಧ್ಯ ಬೆರಳು ಮತ್ತೆ ಉಂಗುರ ಬೆರಳಿನ ತುದಿಗೆ ಹೆಬ್ಬೆರಳಿನ ತುದಿಯನ್ನ ತಾಕ್ಸಿ ಹೀಗೆ ಇಟ್ಕೋಬೇಕು. ಓಕೆ, ಸೊ ಇದನ್ನ ಅಪಾನ ಅಂತ ಕರಿತೀವಿ. ಅಂದ್ರೆ ಬೇಡವಾಗಿದ ನಿಮ್ಮ ದೇಹದಲ್ಲಿ ಇರೋದು ಎಲ್ಲಾನು ಇದನ್ನ. ನಮ್ಮ ಶಾಕಂಬರಿ ಮೇಡಮ್ನವರು ಮುದ್ರಾಶಾಸ್ತ್ರದಿಂದನೇ, ಮುದ್ರೆಗಳ ಮಾಡೋದ್ರಿಂದನೇ ಎಷ್ಟೋ ಕಾಯಿಲೆಗಳನ್ನು ನಿವಾರಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಸ್ನ ಕೊಟ್ಟರು ಅಲ್ಲಿ ಅಂತ ಹೇಳ್ಬೋದು. ಈ ಒಂದು ಪ್ರೋಗ್ರಾಮ್ನ ಮುಗಿಸ್ಕೊಂಡು ಎಲ್ಲರೂ ಊಟ ಮಾಡ್ಕೊಂಡು ಬಂದು ಕೂತ್ಕೊಂಡ್ವಿ. ಸೊ ಊಟನೂ ಬೆಸ್ಟಾಗಿ ಮಾಡಿಸಿದ್ರು ಅಂತ ಹೇಳ್ಬೋದು ಓಯ್ ದೇಸಿ ಫಾರ್ಮಿಂದ. ಸೊ ಅದಾದ ನಂತರ ಎಲ್ಲರಿಗೂ ಈವ್ನಿಂಗ್ ಒಂದಷ್ಟು ಆಟಗಳು ಆಡೋದಕ್ಕೆ ಆಪರ್ಚುನಿಟಿ ಇತ್ತು. ಸೊ ಮ್ಯೂಸಿಕಲ್ ಚೇರ್ ಆಟ ಆಡಿದ್ವಿ, ಅದಾದ ನಂತರ ಪಾಸಿಂಗ್ ಬಾಲ್ ಆಟ ಆಡಿದ್ವಿ, ಹೌಸಿ ಆಟ ಆಡಿದ್ವಿ. ಸೊ ಕೆಲವೊಂದಿಷ್ಟು ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಸೇರಿಕೊಂಡು ಲೆಮನ್ ಸ್ಪೂನ್ ಆಟ ಆಡಿದ್ರು. ಹೀಗೆ ಹಲವಾರು ಆಟಗಳನ್ನು ಆಡಿ ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ ಏನಿರುತ್ತಲ್ವ ಅದನ್ನೆಲ್ಲನೂ ರೆಡ್ಯೂಸ್ ಮಾಡಿಕೊಂಡು ಬಂದು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಿದ್ದೀರಲ್ವಾ, ಎಲ್ಲರೂ ವಯಸ್ಸಿನ ಮಿತಿ ಇಲ್ಲದೆ ಆಟ ಆಡ್ತಾ ಇದ್ದಾರೆ. ಸಣ್ಣ ಮಕ್ಕಳ ಹಾಗೆ, ಎಷ್ಟು ದೊಡ್ಡವರಾಗಿದ್ರು ಸಹಿತ ಸಣ್ಣ ಮಕ್ಕಳಾಗಿ ಆಟ ಆಡಿ ಅವರ ಒಂದು ಸ್ಟ್ರೆಸ್ ಲೆವೆಲ್ಸ್ನ ಇಗ್ನೋರ್ ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸ್ಟ್ರೆಸ್ ಲೆವೆಲ್ಸ್ನ ಕಡಿಮೆ ಮಾಡ್ಕೊಂಡಿದ್ದಾರೆ ಇಲ್ಲಿಂದ ಅಂತಲೇ ಹೇಳ್ಬೋದು, ಟು ಬಿ ಫ್ರ್ಯಾಂಕ್. ಸೊ ಈ ರೀತಿಯಾದಂಥ ಒಂದು ಆಪರ್ಚುನಿಟಿ ಕೊಟ್ಟಂತಹ ಓಯ್ ದೇಸಿ ಫಾರ್ಮ್ ನಮ್ಮ DK ಜೈನ್ ಸರ್ಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈ ವ್ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆಗೆ ಸಿಗ್ತೀನಿ.